ಸ್ವರ ಸಾಮ್ರಾಟ್ ಡಾ.ಎಸ್.ಪಿ.ಬಿ. ರವರ ಬಗ್ಗೆ ಎಷ್ಟು ಮಾಹಿತಿ ಹೇಳಿದರೂ ಅದು ಕಮ್ಮಿನೇ. ಏಕೆಂದರೆ ಅವರೇ ಸಾಕ್ಷಾತ್ ಸಂಗೀತ ಗಂಗೆ. ಆ ಗಂಗೆಯಲ್ಲಿ ಒಂದು ಬೊಗಸೆಯಷ್ಟು ನೀರು ತೆಗೆದರೆ ಹೇಗೋ ಹಾಗೆಯೇ ನಮಗೆ ತಿಳಿದಿರುವಂತಹ ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಶಿಸುತ್ತೇವೆ. ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಚಿತ್ರಪ್ರೇಮಿಗಳಿಗೂ ಸ್ವಾಗತ. ವಿದ್ಯಾದಿ ದೇವತೆ, ಸಂಗೀತ ಸಾಹಿತ್ಯ ಸರಸ್ವತಿಯೇ ಪುರುಷ ರೂಪನಿಂದ ಡಾ.ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಆಗಿರಬಹುದು ಎಂಬುದು ಈ ಮಾತಿಗೆ ಕಾರಣವಿಲ್ಲದೇ ಇಲ್ಲ. ಒಂದು ದಿನದಲ್ಲಿ 20 ಹಾಡುಗಳನ್ನು ಹಾಡುವುದು, ತನ್ನ ಜೀವಮಾನದಲ್ಲಿ 47,000 ಹಾಡುಗಳನ್ನು ಅನೇಕ ಭಾಷೆಗಳಲ್ಲಿ ಹಾಡುವುದು, ಜೊತೆಗೆ ತಾನೇ ಸಂಗೀತ ನಿರ್ದೇಶನ ಮಾಡುವುದು, ಚಿತ್ರಗಳಲ್ಲಿ ಅಭಿನಯಿಸುವುದು, ಇದೂ ಸಾಲದೆಂದು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತ ಸಂಜೆಗಳನ್ನು ಏರ್ಪಡಿಸಿ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ 30 ಹಾಡುಗಳನ್ನು ಸ್ವತಃ ಹಾಡುವುದು, ಬೇರೆ ಬೇರೆ ಭಾಷೆಯ ಶ್ರೇಷ್ಠ ಕಲಾವಿದರಿಗೆ ಕಂಠದಾನ ಮಾಡುವುದು ಹಾಗೂ ತಾನು ಸ್ವತಃ ಚಿತ್ರ ನಿರ್ಮಾಪಕನಾಗಿ ಅತ್ಯುತ್ತಮ ಅಭಿರುಚಿಯ ಚಿತ್ರಗಳನ್ನು ನಿರ್ಮಿಸುವುದು, ಹೀಗೆಯೇ ತಮ್ಮ ಬಹುಮುಖಿ ಪ್ರತಿಭೆಯನ್ನು 365 ದಿನಗಳೂ ತೊಡಗಿಸಿಕೊಳ್ಳುವುದು ನಿಜಕ್ಕೂ ವಿಸ್ಮಯ. ಇಂತಹ ಅತ್ಯದ್ಭುತ ವ್ಯಕ್ತಿತ್ವದ ಪ್ರತಿಭೆಯನ್ನು ನಾವು ಎಂದೂ ಕಂಡಿಲ್ಲ. ಶ್ರದ್ಧೆ, ವಿನಯ, ಜೀವನೋತ್ಸಾಹ, ಮಹತ್ವಾಕಾಂಕ್ಷೆ, ಹಿರಿಯರಲ್ಲಿ ಗೌರವ ತೋರುವ ವಿಧೇಯತೆ, ಸ್ನೇಹ, ಪ್ರೀತಿ, ವಿಶ್ವಾಸಗಳ ಸಂಗಮ ನಮ್ಮೆಲ್ಲರ ನೆಚ್ಚಿನ ಜಗದ್ವಿಖ್ಯಾತ ಗಾಯಕ ಡಾ.ಎಸ್.ಪಿ.ಬಿ. ಅವರ ಅದ್ವಿತೀಯ ವ್ಯಕ್ತಿತ್ವದಲ್ಲಿ ಅಸೀಮ ಸಾಹಸ, ಅದ್ವಿತೀಯ ಕಾರ್ಯಸಾಧನೆ, ಅನಂತ ರೀತಿಯ ಜನಪ್ರಿಯತೆ, ಅಪೂರ್ವ ಬಗೆಯ ಹೊಂದಾಣಿಕೆ ಈ ಎಲ್ಲವೂ ಅವರಲ್ಲಿ ಸೇರಿದೆ. ಎಸ್.ಪಿ.ಬಿ. ರವರ ಸ್ವರ ದಾಖಲೆಗಳ ಪಟ್ಟಿ ದೊಡ್ಡದು. 40,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಸಾಧಕ. ಇದರಲ್ಲಿ 15,000 ಹಾಡುಗಳನ್ನು ಕನ್ನಡದಲ್ಲೇ ಹಾಡಿದ್ದರು. ಒಂದೇ ದಿನದಲ್ಲಿ 21 ಕನ್ನಡ ಹಾಡುಗಳನ್ನು ಹಾಡಿದ ದಾಖಲೆ ಇವರ ಹೆಸರಿನಲ್ಲಿದೆ. 4 ಬೇರೆ ಭಾಷೆಗಳಲ್ಲಿ ಹಾಡಿ 6 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಅಪರೂಪದ ಸಾಧಕ. ಪದ್ಮಶ್ರೀ, ಪದ್ಮಭೂಷಣ, ಮೇರು ಕಿರೀಟಗಳನ್ನು ಧರಿಸಿದ ಹಿರಿಮೆ, 25 ಬಾರಿ ಆಂಧ್ರಪ್ರದೇಶದ ನಂದಿ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ, ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಹಾಡುತ್ತಾ ಮನದುಂಬಿದ್ದ ಮೇರು ಗಾಯಕ ಡಾ.ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು. ಕನ್ನಡದ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯ ಗರಿ. ಇನ್ನೊಂದೆಡೆಗೆ ಹಿಂದಿಯಲ್ಲಿ ಅವರು ಹಾಡಿರುವ ಮೊದಲನೆಯ ಹಾಡಿಗೆ ಏಕ್ ತುಜೆ ಕೆ ಲಿಯೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು. ಹೀಗೆಯೇ 6 ರಾಷ್ಟ್ರ ಪ್ರಶಸ್ತಿಗಳನ್ನು ದಕ್ಕಿಸಿಕೊಂಡ ಕಂಠ ಇವರದ್ದು. 5 ದಶಕಗಳಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಮಾಡಿದ ಗಾನಗಾರುಡಿಗ. ಇಂತಹ ಎಸ್.ಪಿ.ಬಿ. ಅವರನ್ನು ಪಡೆದ ನಾವೇ ಧನ್ಯರು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಡಾ.ಎಸ್.ಪಿ.ಬಿ. ಅವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ